ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ಪ್ರವಚನಾಭ್ಯಾಂ ಅಪ್ರಮದಃ. ಎಂದೆಂದಿಗೂ ಇದರಿಂದ ಚ್ಯುತಿಗೊಳ್ಳಬೇಡ. ಒಂದು ದಿನವೂ ಸ್ವಾಧ್ಯಾಯ ಪ್ರವಚನವನ್ನು ಬಿಡಬೇಡ. ಸತ್ಯ ಮಾತಾಡು, ಮಾತಾಡಲೇಬೇಕು. ಧರ್ಮ ಮಾಡು, ಮಾಡಲೇಬೇಕು. ಕದಾಚಿತ್ ಅವುಗಳಲ್ಲಿ ವ್ಯತ್ಯಾಸವಾದರೆ ಪರವಾಗಿಲ್ಲ. ಆದರೆ ಸ್ವಾಧ್ಯಾಯ ಪ್ರವಚನಗಳಲ್ಲಿ ಮಾತ್ರ ಲೋಪ, ಸಂಕೋಚ, ಸಂಕ್ಷೇಪ ಮಾಡಬೇಡ. ಎಷ್ಟು ಕೇಳುವುದು ಸಾಧ್ಯವೋ ಅಷ್ಟು ಕೇಳು, ಎಷ್ಟು ಹೇಳುವುದು ಸಾಧ್ಯವೋ ಅಷ್ಟು ಹೇಳು. ಅದರಿಂದ ನಿನಗೆ ಹಿತ, ನಿನ್ನ ಉದ್ಧಾರವಿದೆ ಅಂತ ಹೇಳ್ತದೆ. ಹಾಗೆ ಅದಕ್ಕೆ ಹೇಳಿದ್ರು ಮಾಮಂಸ್ಥಾಹ ಜಲ್ಪಿತೇನೈವ. ಆದ್ದರಿಂದ ನವೇದಾನಂ ವೇದಿತಾ ಕಶ್ಚಿದಸ್ತಿ ಕಶ್ಚಿತ್ವೇತಾಂ ಬುದ್ಧತೆ ವಾಪಿ ರಾಜನ್ ಯೋ ವೇದ ವೇದಂ ನ ಸವೇದ ವೇದ್ಯಂ ಸತ್ಯೇ ಸ್ಥಿತೋ ಯಸ್ತು ಸವೇದ ವೇದ್ಯಂ ನವೇದಾನಂ ವೇದಿತಾ ಕಶ್ಚಿದಸ್ತಿ ವೇದ್ಯೇನ ವೇದಂ ನ ವಿದುರ್ ನವೇದ್ಯಂ ಯೋ ವೇದ ವೇದಂ ಸಚ ವೇದ ವೇದ್ಯಂ ಯೋ ವೇದ ವೇದ್ಯಂ ನ ಸವೇದ ಸತ್ಯಂ. ಬಹಳ ವಿಚಿತ್ರವಾಗಿರುವಂತಹ ಶ್ಲೋಕಗಳು. ಅಂದರೆ ಒಟ್ಟಾರೆ ಸತ್ಯ, ಜ್ಞಾನ, ವೇದಾಧ್ಯಯನ ಇವುಗಳ ತುಲನೆಯನ್ನು ಮಾಡಿ ಉತ್ತಮವಾಗಿರತಕ್ಕಂತಹ ಮಾತನ್ನ ಹೇಳ್ತಾರೆ. ಅಭಿಜಾನಾಮಿ ಬ್ರಾಹ್ಮಣಂ ವ್ಯಾಖ್ಯಾತಾರಂ ವಿಚಕ್ಷಣಂ ಯಶ್ಚಿನ್ನ ವಿಚಿಕಿತ್ಸಸ್ತು ಸಹ ವ್ಯಾಚಷ್ಟೇ ಸರ್ವಸಂಶಯ. ಜಗತ್ತಿನಲ್ಲಿ ಉಪಯೋಗ ಬೀಳುವಂತಹದ್ದು, ವಿಶೇಷವಾಗಿ ಲಾಭವಾಗುವಂತಹದ್ದು ವ್ಯಾಖ್ಯಾನ, ಉಪದೇಶ, ಪ್ರವಚನ, ಪಾಠ ಹೇಳುವುದು. ಇದು 10 ಜನರಿಗೆ, 100 ಜನರಿಗೆ, 1000 ಜನರಿಗೆ, ಎಷ್ಟು ಜನ ಗುರುಗಳಲ್ಲಿ ಬರ್ತಾರೋ ಅಷ್ಟೆಲ್ಲ ಜನರಿಗೆ ಉದ್ಧಾರ ಮಾಡುವುದಕ್ಕೆ ಒಂದೇ ಒಂದು ಮಾಧ್ಯಮ, ಅದು ಸ್ವಾಧ್ಯಾಯ ಪ್ರವಚನ. ಆದ್ದರಿಂದ ಅದು ಅಭಿಜಾನಾಮಿ ಬ್ರಾಹ್ಮಣಂ ವ್ಯಾಖ್ಯಾತಾರಂ ವಿಚಕ್ಷಣಂ ಹೇಳ್ತಾರೆ. ಯಾರು ವ್ಯಾಖ್ಯಾನವನ್ನು ಮಾಡ್ತಾನೋ, ಯಾರು ಅತ್ಯಂತ ವಿಚಕ್ಷಣನಾಗಿದ್ದಾನೆ, ಶಾಸ್ತ್ರದಲ್ಲಿ ಕೃತಮತಿ, ಆಳವಾದ ಸಿದ್ಧಾಂತವನ್ನು ತಿಳಿದಿದ್ದಾನೆ, ಸ್ಪಷ್ಟವಾದ ಜ್ಞಾನವಿದೆ, ಎಂದೆಂದಿಗೆ ಅದರಲ್ಲಿ ಬದಲಾವಣೆ ಇಲ್ಲ. ಇಂಥ ಉತ್ತಮವಾದಂತಹ ಜ್ಞಾನವಂತನಾದ ಪುರುಷ ಉಪದೇಶ ಮಾಡುವವನು ಯಶ್ಚಿನ್ನ ವಿಚಿಕಿತ್ಸಃ. ಚಿನ್ನ ವಿಚಿಕಿತ್ಸಃ, ವಿಚಿಕಿತ್ಸಾ ಅಂದ್ರೆ ಸಂಶಯ, ಏನೂ ಸಂಶಯವಿಲ್ಲದಂತಹ ವ್ಯಕ್ತಿ ಯಾರೋ ಅವನು ಉತ್ತಮನಾದವ. ತನಗೆ ಸಂಶಯವಿರಬಾರದು. ಆಚಾರ್ಯರು, ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಏನೋ ಬಹಳ ಸುಂದರವಾದ ಮಾತು. ಅಸಂಶಯ ಸಂಶಯಚ್ಛಿತ ಗುರುವೃತ್ತೋ ಮನೀಷಿಭಿ. ಬಹಳ ದೊಡ್ಡ ಕೆಲಸ. ನಾನು ಹೇಳ್ತಿರ್ತೇನೆ, ಬುದ್ಧಿ ಕೊಟ್ಟು ದೇವರು ನಮ್ಮನ್ನ ಅನುಗ್ರಹಿಸಿದಾಗ ನಾವು ಗಳಿಸಬೇಕಾದದ್ದು ಜ್ಞಾನ, ಮತ್ತೊಂದಿಲ್ಲ. ಎಲ್ಲ 2, ಎಲ್ಲ 3, ಇನ್ನೆಲ್ಲ 4. ಆದರೆ ಮೊಟ್ಟ ಮೊದಲಿನದು ಜ್ಞಾನ. ಭಾರೀ ಜ್ಞಾನವನ್ನ ಗಳಿಸುವುದು ಅವಶ್ಯಕ. ಅಸಂಶಯ ಸಂಶಯಚ್ಛಿತ, ತಾನು ಸಂಶಯರಹಿತನಾಗಬೇಕು, ಜನರಿಗೆ ಬಂದ ಸಂಶಯವನ್ನು ಕಳಿಬೇಕು. ತಾನು ಅಜ್ಞಾನವನ್ನು ಕಳೆದುಕೊಳ್ಳಬೇಕು, ಜನರಿಗೆ ಇದ್ದ ಅಜ್ಞಾನವನ್ನು ನಿವಾರಿಸಬೇಕು. ತಾನು ಭ್ರಾಂತಿಯನ್ನು ನಿವಾರಿಸಿಕೊಳ್ಳಬೇಕು, ಜನರಿಗೆ ಬಂದ ಭ್ರಾಂತಿಯನ್ನು ಪರಿಹರಿಸಬೇಕು. ಈ ತರಹ ಯಾರು ಇರ್ತಾನೋ ಅವನು ಬ್ರಾಹ್ಮಣ ಎಂದು ನಾನು ಗುರುತಿಸ್ತೇನೆ. ಅವನೇ ಉತ್ತಮನಾದ ಬ್ರಾಹ್ಮಣ. ಆದ್ದರಿಂದ ನಿತ್ಯದಲ್ಲಿ ಶಾಸ್ತ್ರದ ಶ್ರವಣ ಮನನಗಳನ್ನು ಮಾಡದ ಬ್ರಾಹ್ಮಣ ಅಲ್ಲ ಅನ್ನುವ ಮಟ್ಟಕ್ಕೆ ಹೇಳ್ತಾ ಇದ್ದಾರೆ. ನಾಸ್ಯ ಪರ್ಯೇಷಣಂ ಗಚ್ಚೇತ್ ಪ್ರಾಚೀನಂ ನೋತ ದಕ್ಷಿಣಂ ನಾರ್ವಾಚೀನಂ ಕುತಸ್ಥಿರ್ಯಕ ಮಾದಿಶಂತು ತಸ್ಯ ಪರ್ಯೇಷಣಂ ಗಚ್ಚೇತ್ ಪ್ರತ್ಯರ್ಥಿಷು ಕಥಂಚನ ಅನ್ವಿಚ್ಛನ್ನಿಮಂ ವೇದೆ ತಪಃ ಪಶ್ಯತಿ ತಂ ಪ್ರಭುಂ ಮೌನಾನ್ನ ಸ ಮುನಿರ್ಭವತಿ. ಯಾರು ಮೌನವನ್ನು ತಾಳ್ತಾನೆ ಆ ವ್ಯಕ್ತಿ ಮುನಿಯಾಗುವುದಿಲ್ಲ. ಮಾತಾಡದಿದ್ದ ಮಾತ್ರಕ್ಕೆ ಅವನು ಮುನಿಯಾಗುವುದಿಲ್ಲ. ಎಷ್ಟೇ ಮೌನವಾಗಿರಬಹುದು, ಅವನಿಗಲ್ಲ. ನಾರಣ್ಯವಾಸಾತ್ ವಸನಾನ್ ಮುನಿ. ಅರಣ್ಯದಲ್ಲಿ ಕಾಡಿನಲ್ಲಿ ಹೋಗಿ ಇದ್ದ ಮಾತ್ರಕ್ಕೂ ಅವನು ಮುನಿಯಲ್ಲ. ಸ್ವಲಕ್ಷಣಂ ಯೋ ವೇದ ಸಮುನಿ ಶ್ರೇಷ್ಠ ಉಚ್ಯತೆ. ಸ್ವತಂತ್ರನಾದ ಪರಮಾತ್ಮನ ಗುಣಗಳನ್ನ, ಮಹಿಮೆಯನ್ನ ತಿಳಿದವನು ಯಾರೋ ಅವನು ನಿಜವಾಗಿ ಮುನಿ. ಮುನಿ ಅಂದರೆ ಏನು ಅಂತನ್ನುವುದನ್ನ ಹೇಳಬೇಕು, ಕೇಳಬೇಕು. ಶಾಸ್ತ್ರ ಹೇಳುತ್ತೆ, ಎಷ್ಟು ಸುಂದರವಾಗಿದೆ. ಗೀತಾಭಾಷ್ಯದಲ್ಲಿ ಬೇರೆ ಒಂದು ಮಾತನ್ನು ಹೇಳಿದ್ದಾರೆ, ಯಾರು ಕಾಮಕ್ರೋಧಗಳನ್ನು ಬಿಟ್ಟವರೋ ಅವನು ಮುನಿ ಅಂತ. ಅದು ಒಂದರ್ಥದಲ್ಲಿದೆ, ಇದು ಇನ್ನೊಂದು ಅರ್ಥದಲ್ಲಿ. ನಿಜವಾಗಿ ಇದು ವಿಶಿಷ್ಟವಾಗಿರುವಂತಹದ್ದು. ಏನರ್ಥ? ಮೌನ ಮಾಡಿದವನು ಮುನಿಯಲ್ಲ, ಅರಣ್ಯದಲ್ಲಿದ್ದವನು ಮುನಿಯಲ್ಲ,
ಕಿಂತು ಭಗವಂತನ ತತ್ವವನ್ನು ತಿಳಿದು ಯಾರು ಜ್ಞಾನಪೂರ್ಣನಾಗಿದ್ದಾನೆ ಅಂಥವನು ಮುನಿ. ಅಂಥವನು ಮುನಿ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಎಲ್ಲ ಮಹಾನುಭಾವರು. ಸತ್ಯಧ್ಯಾನರು ನಮ್ಮ ಸಮೀಪದ ಮಹಾವಿಭೂತಿ ಪುರುಷರು. ಆದ್ದರಿಂದ ಹೇಳ್ತೇನೆ, ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ರಾತ್ರಿ ಹಗಲು ಮಾಡಿದ ಒಂದೇ ಒಂದು ಕೆಲಸ, ಅತ್ಯದ್ಭುತವಾದ ಸತತವಾಗಿ ಮಾಡಿದ ಒಂದು ಕೆಲಸ ಅಂದ್ರೆ ಸ್ವಾಧ್ಯಾಯ ಪ್ರವಚನ. ಸ್ವಾಧ್ಯಾಯ ಪ್ರವಚನ. ತತ್ವವನ್ನು ತಿಳಿದದ್ದಾಯಿತು, ತತ್ವವನ್ನು ಉಪದೇಶಿಸಿದ್ದಾಯಿತು. ಅದನ್ನು ಬಿಟ್ಟು ಮತ್ತೊಂದು ಕೆಲಸವಿಲ್ಲ ಅವರಿಗೆ. ಅದು ಬಹಳ ಶ್ರೇಷ್ಠವಾದ ಪರಮ ಮಂಗಲಕರವಾಗಿರುವಂತಹ ಸಾಧನೆ ಅದು. ಸರ್ವಾರ್ಥಾನಾಂ ವ್ಯಾಕರಣಾತ್ ವೈಯಾಕರಣ ಉಚ್ಯತೆ ತನ್ಮೂಲತೋ ವ್ಯಾಕರಣಂ ವ್ಯಾಕರೋತೀತಿ ತತ್ವಥ. ಎಲ್ಲ ಅರ್ಥಗಳನ್ನು ವಿವರ ಮಾಡಿ ಅನಲೈಸ್ ಮಾಡಿ ಯಾರು ತಿಳಿಸ್ತಾನೋ ಅವನು ವೈಯಾಕರಣ. ಎಲ್ಲವನ್ನು ವಿವರ ಮಾಡಿ ಹೇಳಬೇಕು. ಇದು ಹೀಗೆ, ಇದು ಹೀಗೆ, ಇದು ಹೀಗೆ ಅಂತ ಹಿನ್ನೆಲೆಯನ್ನ, ಕಾರಣಗಳನ್ನ, ಅದರ ಪ್ರಯೋಜನಗಳನ್ನ ಎಲ್ಲವನ್ನು ವಿವರಿಸುವವನು ಯಾರೋ ಅವನು ಉತ್ತಮನಾದಂತಹ ವೈಯಾಕರಣ. ಆಗ ಸನತ್ಸುಜಾತ ಯಾಮಿಮಾಂ ಪರಾಂತಂ ಬ್ರಾಹ್ಮೀಂ ವಾಚಂ ವದಸೆ ವಿಶ್ವರೂಪಾಂ ಪರಾಂಹಿಕಾಮೇನ ಸುದುರ್ಲಭಾಂ ಕಥಾಂ ಪ್ರಭೂಮಿ ವಾಕ್ಯಮಿದಂ ಸುಕುಮಾರ. ಸನತ್ಕುಮಾರರ ಸನತ್ಸುಜಾತರಿಗೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ಆಗ ನೈತದ್ ಬ್ರಹ್ಮ ತ್ವರಮಾಣೇನ ಲಭ್ಯಂ ಯನ್ಮಾಂ ಪೃಚ್ಛನ್ ಅತಿಹೃಷ್ಯಸ್ಯ ಅತೀವ ಬುದ್ಧೌ ವಿಲೀನೆ ಮನಸಿ ಪ್ರಚಿಂತ್ಯ ವಿದ್ಯಾ ಹಿ ಸಾ ಬ್ರಹ್ಮಚರ್ಯೇಣ ಲಭ್ಯ. ಬಹಳ ಸುಂದರವಾದ ಮಾತು. ನೈತದ್ ಬ್ರಹ್ಮ ತ್ವರಮಾಣೇನ ಲಭ್ಯಂ. ಬ್ಯಾಂಕಿನಲ್ಲಿ ಹೋಗಿ ಚೆಕ್ಕು ಹಾಕಿ ಹಣವನ್ನು ತೆಗೆದುಕೊಂಡು ಬರುವುದಕ್ಕೆ ತಾಳ್ಮೆ ಇಲ್ಲದೆ ಇದ್ದವರಿಗೆ ಎಟಿಎಂ ಶುರುವಾಯಿತು. ಅಂದ್ರೆ ನಮಗೆ ತಾಳ್ಮೆ ಇಲ್ಲ ಅಂತನ್ನೋದು ಎಲ್ಲ ಒಂದೊಂದೊಂದೊಂದೊಂದೊಂದು ಪ್ರಗತಿಗಳಿಂದಲೂ ನಮಗೆ ತೋರ್ತಾ ಇದೆ. ಹೇಗೆ ಹೇಗೆ ಪ್ರಗತಿ ಆಗ್ತಾ ಇದೆಯೋ ಹಾಗೆ ನಾವು ತಾಳ್ಮೆಯನ್ನು ಕಳ್ಕೊತಾ ಇದ್ದೇವೆ. ಹೇಗೆ ನಾವು ತಾಳ್ಮೆಯನ್ನು ಕಳ್ಕೊತಾ ಇದ್ದೇವೋ ಆ ರೀತಿಯಾಗಿ ಪ್ರಗತಿ ಹೆಚ್ಚಾಗ್ತಾ ಇದೆ. ಫೋನ್ ಕೈಯಲ್ಲಿ ಹಿಡಿದು ಅದನ್ನ ಗರಗರ ಅಂತ ತಿರುಗಿಸುವುದು, ಅದು ಕಟಕಟಕಟ ಅಂತ ಅದು ತಿರುಗ್ತಾ ಇತ್ತು. ಹಿಂದೆಲ್ಲ ಫೋನ್ ಇರಲಿಲ್ಲ, ಪತ್ರ ಹಾಕುವುದು. ನಿಮ್ಮ ಮಜುಕೂರು ತಿಳಿಯಿತು ಉಭಯ ಕುಶಲೋಪರಿ ಇಂತಿ ಇವೆಲ್ಲ ಬರೆಯುವುದು. ಉದ್ದವಾಗಿ ದೀರ್ಘವಾದ ಪತ್ರವನ್ನು ಬರೆದು ಕಳಿಸುವುದು. ಪತ್ರಕ್ಕೆ ಉತ್ತರ ಬರುವವರೆಗೆ ತಾಳುವುದು ಕಾಯುವುದು ನಡೀತಿತ್ತು. ಆಗೆಲ್ಲ ಪತ್ರ ಮುಖಾಂತರ ವ್ಯವಹಾರ ನಡೆದಾಗ ಆಮೇಲೆ ಅದು ಹೋಯಿತು. ಫೋನಿನ ಮುಖಾಂತರ ವ್ಯವಹಾರ ಶುರುವಾದ ಮೇಲೆ ಆ ಝೀರೋ ತಿರುಗಿ ಕೆಳಗೆ ಬರುವವರೆಗೆ ಕಾಯುವುದಿತ್ತು. ಅಷ್ಟು ಕಾಯ್ಬೇಕಾಗ್ತಿತ್ತು. ಆಮೇಲೆ ಅದೆಲ್ಲ ಹೋಯಿತು. ಸುಮ್ನೆ ಹೀಗೆ ಪಟಪಟ ಅಂತ ಒತ್ತಿ ಬಿಟ್ರೆ ಸಾಕು. ಅಷ್ಟಕ್ಕೂ ಕಾಯ್ಬೇಕಾಗತ್ತಲ್ಲ, ಅದಕ್ಕೆ ಬಂತು ಇದು ಅದ್ಭುತವಾದ ಸಾಧನೆ. ಅದರಲ್ಲೂ ಕೂಡ ಒತ್ತುವುದು ಬೇಕಾಗಿಲ್ಲ. ಈಗ ಕೈಯಲ್ಲೇ ಹಿಡಿದು ಒತ್ತುವುದಿಲ್ಲ, ಎಲ್ಲ ಸ್ಟೋರ್ ಆಗಿದೆ. ನೀನೇನು ನೆನಪು ಮಾಡಿ, ಬುದ್ಧಿ ಯಾಕೆ ಖರ್ಚು ಮಾಡ್ತಿ? ಬುದ್ಧಿ ಇಲ್ಲೇ ಇಲ್ಲ, ಖರ್ಚು ಮಾಡಬೇಡ. ಪ್ರಾರಬ್ಧ ಏನು ಅಂದ್ರೆ ವ್ಯವಹಾರಕ್ಕೆ ಮಾಡದೇ ಇದ್ರೆ ಚಿಂತೆ ಇಲ್ಲ, ಏನ್ ದುಃಖ ಆಗುವುದಿಲ್ಲ. ನಮ್ಮ ಅವಸರ ಏನಾಗಿದೆ ಅಂದ್ರೆ ವಿ ಆರ್ ಲೀಡಿಂಗ್ ಎ ಫಾಸ್ಟ್ ಲೈಫ್ ಫಾರ್ ನಥಿಂಗ್. In the name of progress, in the name of progress, in the name of pro-growth, in the name of development, we are heading towards ಯಾವುದು ಅಂತ ಗೊತ್ತಿಲ್ಲ, ಏನೋ ಮಾಡ್ತಾ ಇದೆ. ಇರಲಿ, ಪ್ರಗತಿಯನ್ನು ನಾನು ನಿಷೇಧ ಮಾಡ್ತಾ ಇಲ್ಲ. ತ್ವರೆ ಏನಿದೆ, ನಮ್ಮ ಅವಸರ ಏನಿದೆ, ಅದು ಆ ಅವಸರದ ಲಗ್ಗೆ ದೇವರಿಗೂ ಹೋಗಿದೆ. ದೇವರು ಇವತ್ತು ನಾನು ಸಾಧನೆ ಮಾಡೀನಿ, ಅವನೇನಾದ್ರೂ ಫಲ ಕೊಟ್ರೆ ಸರಿ, ಇಲ್ಲ ಅಂದ್ರೆ ದೇವರಿಲ್ಲ. ಹಾಗಾಗಿ ಹೊಸ ದೇವರು ಹುಟ್ಟಿಕೊಂಡಿದ್ದಾರೆ, ಅನೇಕ ದೇವತೆಗಳು ಹುಟ್ಟಿಕೊಂಡಿದ್ದಾರೆ ಇವತ್ತು. ಈ ಹಳೆ ದೇವರೆಲ್ಲ ಮಾಚಿ ಹೋದರು. ಯಾಕೆಂದ್ರೆ ರಾಮ ಕೃಷ್ಣ, ಇವತ್ತು ರಾಮದೇವರ ಪ್ರತಿಷ್ಠಾಪನೆ ಯಾರು ಮಾಡುವುದಿಲ್ಲ, ಕೃಷ್ಣನ ಪ್ರತಿಷ್ಠಾಪನೆ ಯಾರು ಮಾಡುವುದಿಲ್ಲ. ಇನ್ನೂ ಸ್ವಲ್ಪ ಬಾಲಾಜಿ ವೆಂಕಟೇಶ್ ದೇವರೇನೋ ಹೆಸರು ಉಳಿಸೊಂಡಾನೆ, ಅವರು ಪ್ರತಿಷ್ಠಾಪನೆ ಮಾಡೋರಿದ್ದಾರೆ. ರಾಮ ಕೃಷ್ಣ ಯಾರಿಗೆ ಬೇಕಾಗಿಲ್ಲ. ಈಗ ಬೇಕಾದ ಹನುಮಪ್ಪ ಹೋದ, ಹಿಂದೆ ಊರೂರಿಗೆ ಹನುಮಂತನ ಮನೆಯ, ಇವತ್ತು ಹನುಮಂತ ಬೇಕಾಗಿಲ್ಲ. ಯಾರು ಫಾಸ್ಟ್ ಆಗಿ ನಮಗೆ ಫಲವನ್ನು ಕೊಡ್ತಾರೋ ಅಂತಹ ಕ್ಷಿಪ್ರ ಪ್ರಸಾದ ಗಣಪತಿ, ಇಲ್ಲವೇ ಆಶುತೋಷ ರುದ್ರದೇವರು,
ಇವರಿಗಿಂತಲೂ ಬೇಗ ಕೊಡತಕ್ಕಂತಹ ಕೆಲವರಿದ್ದಾರೆ. ಅವರ ಹೆಸರು ಹೇಳಬೇಕಾಗಿಲ್ಲ ನಾನು. ಅವರೆಲ್ಲ ನಿಮಗೆ ಅಂದ್ರೆ ಕೆಲವರಿಗೆ, ಅನೇಕರಿಗೆ ಅವರು ಬೇಕು. ಅಂದ್ರೆ ಹೇಳೋ ತಾತ್ಪರ್ಯವೇನು ಅಂದ್ರೆ ಪರಮಾಣೇನ ಲಭ್ಯಂ. ಇದಾಗುವುದಿಲ್ಲ, ಇದೆಲ್ಲ ಹೀಗಾಗುವುದಿಲ್ಲ. ಇದು ನಿಧಾನವಾಗಿ ಆಗಬೇಕಾದ ಕೆಲಸ. ಇದು ಅಧ್ಯಾತ್ಮದಲ್ಲಿ ಪಕ್ವವಾಗಬೇಕಾದದ್ದು. ಹೊರಗೆ ನೀನು, ನಾನು ಅನೇಕ ಬಾರಿ ಹೇಳಿದ್ದುಂಟು, ಈಗ ಬಾಲೂಷ ಮಾಡ್ತಾರೆ. ಬಾಲೂಷ ಮಾಡುವಾಗ ಅದನ್ನು ತಿಕ್ಕಿ 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 ದುಂಡನೆಯ ಮಾಡಿ ಅದು ಬಹಳ ನಾದಿ ನಾದಿ ಒಳಗೆಲ್ಲ ಗಟ್ಟಿಯಾಗಿರ್ತದೆ. ಹಿಟ್ಟು ಲೂಸ್ ಇಲ್ಲ, ಗಟ್ಟಿಯಾಗಿದೆ. ಆ ಗಟ್ಟಿಯಾದ ಆ ಹಿಟ್ಟಿನ ಒಳಗಡೆ ಎಲ್ಲ ಪಾಕ ಹೋಗಬೇಕು. ಅದು ಮೊದಲು ಬೇಯಬೇಕು. ಆ ಬೇಯುವುದಕ್ಕೆ ಅಷ್ಟು ಹೊತ್ತಿನವರೆಗೆ ಆ ಎಣ್ಣೆಯೊಳಗೆ ತುಪ್ಪದಲ್ಲಿ ಅದನ್ನು ಕರಿಬೇಕು. ಅದು ಕೆಂಡ ಬಹಳ ಇದ್ರೆ ಅದು ಕರಕ ಆಗತ್ತೆ, ಸುಟ್ಟು ಹೋಗುತ್ತೆ ಅಂತ ಅನ್ನೋದಕ್ಕಾಗಿ ಸಣ್ಣ ಕೆಂಡದ ಮೇಲೆ ಸಾಕಷ್ಟು ಹೊತ್ತು ಅದನ್ನು ಬೇಯಿಸಬೇಕು. ಅಂತರಂಗದ ಒಳಗೆಲ್ಲ ಅದು ಬೇಯಬೇಕಾದರೆ ನಿಧಾನವಾಗಿ ಬೇಯಬೇಕು. ಹಾಗೆ ಅದಾದರೆ ಅಷ್ಟು ಪಾಕ ಹಿಡಿತದೆ, ಇಲ್ಲದಿದ್ರೆ ಹಿಡಿಯುವುದಿಲ್ಲ. ಅದೇ ರೀತಿ ನಮ್ಮ ಜೀವ, ನಮ್ಮ ಮನಸ್ಸು, ನಮ್ಮ ಸ್ವರೂಪ, ನಮ್ಮ ಪರ್ಸನಾಲಿಟಿ, ನಮ್ಮ ವ್ಯಕ್ತಿತ್ವದೊಳಗೆ ಅನೇಕ ಪದರಗಳಿವೆ. ಆ ಪದರಗಳೆಲ್ಲ ದಾಟಿ 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 ನಮ್ಮ ಭಕ್ತಿಯೋ, ವೈರಾಗ್ಯವೋ, ತಪಸ್ಸೋ, ಇಂದ್ರಿಯ ನಿಗ್ರಹವೋ, ಜ್ಞಾನವೋ, ದೇವರಲ್ಲಿ ಶರಣಾಗತಿಯೋ, ಇದು ನಮ್ಮ ಜೀವನದ ಎಲ್ಲ ಭಾಗದಲ್ಲೂ ಡ್ರೆಂಚ್ ಆಗಬೇಕು. ನಮ್ಮ ಪರ್ಸನಾಲಿಟಿ ಅದರೊಳಗೆ ಸೋಕಾಗಿ ಬರಬೇಕು. ಅದಾಗದೇ ಇದ್ರೆ ಪ್ರಯೋಜನವಿಲ್ಲ. ಹಾಗಾಗುವುದು ನಿಧಾನವಾಗತ್ತೆ. ಆದ್ದರಿಂದ ನಿಧಾನವಾಗಿ ಮಾಡು ಅಂತ ಶಾಸ್ತ್ರ ನಮಗೆ ಹೇಳ್ತದೆ. ಅದಕ್ಕೆ ಹೇಳಿದ್ರು, ನೈತದ್ ಬ್ರಹ್ಮ, ಈ ಭಗವಂತ, ಈ ವೇದಶಾಸ್ತ್ರಗಳ ಜ್ಞಾನ ತ್ವರಮಾಣೇನ ಲಭ್ಯಂ. ಅವಸರ ಪಡಿಸಿದರೆ, ಗಡಿಬಿಡಿ ಮಾಡಿದರೆ ಥಟ್ಟನೆ ಬರುವುದು, ಥಟ್ಟನೆ ಹೋಗುವುದು. ಇದರಿಂದ ಜ್ಞಾನ ಬರುವುದಿಲ್ಲ. ನಿಧಾನವಾಗಿ ಇಂಗಬೇಕು. ಗುರು ಉಪಸತ್ತಿ ಮಾಡಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು, ಅವರಿಂದ ಉಪದೇಶವನ್ನು ಪಡಿಬೇಕು. ಆ ಉಪದೇಶವನ್ನು ಕೇಳಿ 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 ಆಮೇಲೆ ಪಕ್ವವಾಗಬೇಕು. ಇದೆಲ್ಲ ಬಹಳ ದೊಡ್ಡ ಪ್ರೋಸೆಸ್. ಆದ್ದರಿಂದ ಅದು ಒಂದು ಜನ್ಮದ್ದಲ್ಲ, 100 ಸಾವಿರಾರು. ನೈತದ್ ಬ್ರಹ್ಮತ್ವರಮಾಣೇನ ಲಭ್ಯಂ ಯನ್ಮಾನ್ ಪೃಚ್ಛನ್ ಅತಿಹೃಷ್ಯಸ್ಯತೀವ. ಆದ್ದರಿಂದ ಬುದ್ಧೌ ವಿಲೀನೆ ಬಹಳ ಮಹತ್ವದ್ದು. ಮನಸಿ ಪ್ರಚಿಂತ್ಯ ಬಹಳ ವಿಚಿತ್ರವಾದದ್ದು. ಬುದ್ಧೌ ವಿಲೀನೆ ಮನಸಿ ಪ್ರಚಿಂತ್ಯ. ಎರಡರ್ಥ ಮಾಡಬಹುದು ಇದಕ್ಕೆ. ಎರಡರ್ಥ ಇದೆ. ಏನು? ಒಂದು, ಈ ವಾದ ಹಾಕುವ ಬುದ್ಧಿ ಏನಿದೆ ನೋಡಿ, ಅದನ್ನ ಒಂದು ಹಂತದವರೆಗೆ ಅದನ್ನು ತೆಗೆದುಕೊಂಡು ಹೋಗಿ ವಾದ ಹಾಕಿ 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 ಚರ್ಚೆ ಮಾಡಿ ಅದಕ್ಕೆ ಪೂರ್ಣ ಸಮಾಧಾನಗೊಳಿಸಿ ಆ ಬುದ್ಧಿ, ಆರ್ಗ್ಯುಮೆಂಟೇಟಿವ್ ಆಗಿರುವಂತಹ ಬುದ್ಧಿಯನ್ನ ಅದಕ್ಕೆ ಶಮನ ಮಾಡಿ ಒಂದು ಸಲ ಅದಕ್ಕೆ ಪೂರ್ಣ ವಿರಾಮ ಹಾಕಿ ಕುಡಿಸ್ಬೇಕದನ್ನ. ಕೂತಿರಲಿ. ಆ ಬುದ್ಧಿ ಎಸ್ ಐ ಆಮ್ ಕನ್ವಿನ್ಸ್ಡ್ ಅಂತ ಹೇಳಿ ಅದು ಒಂದು ಕಡೆಗೆ ಶಾಂತವಾಗಿ ಉಪರತವಾಗಬೇಕು. ಆಮೇಲೆ ಮನಸ್ಸಿನಿಂದ ತಾನು ಅಲ್ಲಿ ತಿಳಿದಿದ್ದನ್ನ ಅದನ್ನ ಹೆಚ್ಚಾಗಿ ಧ್ಯಾನ ಮಾಡುವುದಕ್ಕೆ ಪ್ರಾರಂಭ ಮಾಡೋದು. ಬಹಳ ದೊಡ್ಡ ಕೆಲಸ ಇದು. ನಮ್ಮ ಮೆಡಿಸಿನ್ನಲ್ಲಿ ಇಂಜೆಕ್ಷನ್ ಕೊಡ್ತಾರೆ. ಯಾವುದೇ ಇಂಜೆಕ್ಷನ್ ಕೊಡ್ಲಿ, ಅದು ಮೊಟ್ಟ ಮೊದಲಿಗೆ ಅದಕ್ಕೆ ಎಲ್ಲ ಸೆಲ್ಲುಗಳು ಅದಕ್ಕೆ ಪ್ರತಿಭಟನೆ ಮಾಡ್ತದೆ. ಮೊದಲು ಫಾರಿನ್ ಬಾಡಿ ಏನೋ ಹೊರಗಿನದ ವಸ್ತು ಬಂತು ಅನ್ನುವುದಕ್ಕೆ ವಿರೋಧ ಮಾಡ್ತದೆ ಮೊದಲು. ಆಮೇಲೆ ಅದು ಸರಿಯಾದ ವಸ್ತು ಅಂತಾದ ಮೇಲೆ ಅದನ್ನು ಒಪ್ಪಿಕೊಂಡು ಇಡೀ ದೇಹದ ಅಂಗಾಂಗಗಳಲ್ಲಿ ಅದನ್ನು ಕಳಿಸುವುದಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದೇ ಸೆಲ್ಲುಗಳು, ಅದೇ ರಕ್ತ. ಹಾಗೆ ಕೃಷ್ಣ ಇದಕ್ಕೆ ಒಪ್ಪಿಕೊಂಡಿದ್ದಾನೆ. ಗುರುಗಳು ಹೇಳಿದ ಮಾತಕ್ಕೆ ನೀನು ಒಪ್ಪಬೇಡ, ಕೇಳಬೇಡ. ನಮಸ್ಕಾರ ಮಾಡು ಮೊದಲು. ನಮಸ್ಕಾರ ಮಾಡಿ ಪಾಠ ಓದು. ಪಾಠ ಹೇಳುವಾಗ ಎಲ್ಲ ಮಾತಿಗೂ ಪ್ರಶ್ನೆ ಕೇಳು. ತದ್ವಿಧಿ ಪ್ರಣಿಪಾತೇನ. ಆದರೆ ಬರೀ ಶ್ರದ್ಧೆ ಇಟ್ಟು ಮುಗಿಸಬೇಡ. ಪರಿಪ್ರಶ್ನೇನ 100,000 ಪ್ರಶ್ನೆಗಳನ್ನು ಮಾಡು. ಪರಿಪ್ರಶ್ನೇನ ಕನ್ವಿನ್ಸ್ ಆಗು. ಕನ್ವಿನ್ಸ್ ಆದ ಮೇಲೆ ನೀನು ಸೇವೆಯನ್ನು ಮಾಡಿ ಆ ಕಲಿತ ವಿದ್ಯೆಯನ್ನ, ಗಳಿಸಿದ ವಿದ್ಯೆಯನ್ನ ದಕ್ಕಿಸಿಕೊಳ್ಳುವ ಪ್ರೋಗ್ರಾಂ ಹಾಕು. ದಕ್ಕಿಸಿಕೊಳ್ಳುವ ಪ್ರೋಗ್ರಾಂ ಮಾಡು. ಅದೊಂದು ದೊಡ್ಡ ಟಾಸ್ಕ್ ಬೈ ಇಟ್ ಸೆಲ್ಫ್. ವಿದ್ಯೆಯನ್ನು ಗಳಿಸುವುದು ಒಂದು, ಗಳಿಸಿದ ವಿದ್ಯೆಯನ್ನು ಉಳಿಸಿಕೊಳ್ಳುವುದು ಒಂದು. ಬಹಳ ದೊಡ್ಡ ಕೆಲಸ. ಆದ್ದರಿಂದ
ನೈತ ಬುದ್ಧೌ ವಿಲೀನೆ ಮನಸಿ ಪ್ರಚಿಂತ್ಯ ವಿದ್ಯಾ ಹಿ ಸಾ ಬ್ರಹ್ಮಚರ್ಯೇಣ ಲಭ್ಯ. ಬ್ರಹ್ಮಚರ್ಯ ಅಂದ್ರೆ ಕೇವಲ ಬ್ರಹ್ಮಚರ್ಯ ಅಂತ ಅರ್ಥವಲ್ಲ. ಇಲ್ಲಿ ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನಲ್ಲಿ ಮನಸ್ಸನ್ನು ಸದಾಕಾಲ ತೊಡಗಿಸುವುದು. ಛಾಂದೋಗ್ಯೋಪನಿಷತ್ತಿನ 8ನೇ ಅಧ್ಯಾಯದಲ್ಲಿ ಇದೇ ಅರ್ಥವನ್ನ ಹೇಳ್ತಾರೆ ಶ್ರೀಮದಾಚಾರ್ಯರು. ಉಪನಿಷತ್ತು ಹೇಳುತ್ತೆ. ಆದ್ದರಿಂದ ಬ್ರಹ್ಮಚರ್ಯೇಣ ಲಭ್ಯ. ಆಚಾರ್ಯಯೋನಿಂ ಇಹಯೇ ಪ್ರವಿಶ್ಯ ಭೂತ್ವಾ ಗರ್ಭೆ ಬ್ರಹ್ಮಚರ್ಯಂ ಚರಂತಿ ಇಹೈವತೆ ಶಾಸ್ತ್ರಕಾರ ಭವಂತಿ ಪ್ರಹಾಯ ದೇಹಂ ಪರಮಂ ಯಾಂತಿ ಯೋಗಂ. ಆಚಾರ್ಯಯೋನಿಂ ಇಹಯೇ ಪ್ರವಿಶ್ಯ ಭೂತ್ವಾ ಗರ್ಭೆ ಬ್ರಹ್ಮಚರ್ಯಂ ಚರಂತಿ. ಆಚಾರ್ಯರ ಮನೆಗೆ ಹೋಗಿ, ಅವರಿದ್ದ ಸ್ಥಾನಕ್ಕೆ ಹೋಗಿ, ಅವರಿದ್ದ ಎಡೆಗೆ ಹೋಗಿ ಯಾರು ಸಾಧನೆಯನ್ನು ಮಾಡ್ತಾನೆ, ಶಾಸ್ತ್ರವನ್ನು ಕೇಳ್ತಾನೆ, ಅಧ್ಯಯನವನ್ನು ಮಾಡ್ತಾನೆ, ಮಾಡಿ ಆದ ಮೇಲೆ ಬ್ರಹ್ಮಚರ್ಯಂ ಚರಂತಿ, ಶುದ್ಧವಾಗಿ ಭಗವಂತನ ಜ್ಞಾನವನ್ನ ಸದಾಕಾಲ ಚಿಂತನವನ್ನ ಮಾಡ್ತಾ ಇರ್ತಾನೆ. ಇಹೈವತೆ ಶಾಸ್ತ್ರಕಾರ ಭವಂತಿ. ಇದೇ ಜನ್ಮದಲ್ಲಿ ಅವರು ಗ್ರಂಥಕಾರರಾಗ್ತಾರೆ, ಶಾಸ್ತ್ರ ನಿರ್ಮಾಣ ಮಾಡುವ ಆಚಾರ್ಯರಾಗ್ತಾರೆ. ಆಚಿನೋತಿ ಚ ಶಾಸ್ತ್ರಾಣಿ ಆಚಾರ್ಯೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆಯಸ್ತು ತಮಾಚಾರ್ಯಂ ಪ್ರಚಕ್ಷತೆ. ಯಾರು ಆಚಾರ್ಯ? ಆಚಾರ್ಯ ನಾವೆಲ್ಲ ಆಚಾರ್ಯರೇ, ನಾವೆಲ್ಲ ಆಚಾರ್ಯರೇ. ಆಚಾರ್ಯ ಎಂಬ ಶಬ್ದ ಬಹಳ ದೊಡ್ಡ ಜವಾಬ್ದಾರಿಯ ವ್ಯಕ್ತಿಗೆ ಕೊಟ್ಟದ್ದು. ಕಂಡವರಿಗೆಲ್ಲ ಆಚಾರ್ಯ ಅಂತ ಅನ್ನಲು ಬರುವುದಿಲ್ಲ. ನಮಗೆಲ್ಲ ಆಚಾರ್ಯ ಅಂತ ಕರೆದದ್ದು ಯಾಕೆ? ಯಾಕೆ ಕರೆದ್ರು ಗೊತ್ತಿಲ್ಲ ನಮಗೆ. ಯಾರ ಕರೆದ್ರು ಅದರಿಂದ ನಾವು ಕರ್ಕೊಂಡ್ವಿ ಅಷ್ಟೇ. ಬಹಳ ಹೆಚ್ಚು ಅಂತಂದ್ರೆ ಆಚಾರ ಅಂದ್ರೆ ಉಪ್ಪಿನಕಾಯಿ ಅಂತ ಅರ್ಥ. ಹಾಗಾಗಿ ಹೋಳು ಉಪ್ಪಿನಕಾಯಿ ಅಂತ ಅನ್ಕೊಳ್ಳಿಕ್ಕೆ ಚಿಂತೆ ಇಲ್ಲ. ಆಚಾರ್ಯ ಅಂದ್ರೆ ಏನು? ಆಚಾರ್ಯ ಅಂದ್ರೆ ಏನು? ಸ್ವಯಂ ತಾನು ಆಚರಿಸಬೇಕು. ಸಣ್ಣ ಆಚಾರವನ್ನು ಹಿಡಿದುಕೊಂಡು ಧ್ಯಾನದವರೆಗೆ, ಭಗವಂತನ ಧ್ಯಾನದವರೆಗೆ ಎಲ್ಲ ಸಾಧನೆಗಳನ್ನು ಯಾರು ಅನುಷ್ಠಾನ ಮಾಡ್ತಾನೋ ಅವನು. ಮಾತ್ರವಲ್ಲ, ಯಾರು ತನ್ನ ಸನ್ನಿಹಿತ ಶಿಷ್ಯರಿಗೆ ಹೇಳಿ, ತನ್ನ ಹತ್ತಿರದಲ್ಲಿದ್ದವರಿಗೆ ಹೇಳಿ ಅವರಿಂದ ಆಚಾರವನ್ನು ಮಾಡಿಸ್ತಾನೆ, ಅವನು ಆಚಾರ್ಯ. ಇದಕ್ಕೂ ಮುಖ್ಯವಾಗಿ ಈ ಎರಡು ಮಾತುಗಳಾದ ಮೇಲೆ ಮೂರನೇ ಕ್ವಾಲಿಫಿಕೇಶನ್ ಏನದು? ಗ್ರಂಥಗಳನ್ನು ಬರಿತಾನೆ. ಗ್ರಂಥಗಳನ್ನು ಬರೆದು ತನ್ನ ಹತ್ತಿರದಲ್ಲಿ ಇಲ್ಲದಿರುವ, ದೂರದಲ್ಲಿದ್ದ ಅಥವಾ ಮುಂದೆ ಬರುವ, ಇನ್ನು ಶತಮಾನಗಳ ಮುಂದೆ ಬರುವ ಶಿಷ್ಯರಿಗೆ, ಜಿಜ್ಞಾಸುಗಳಿಗೆ ಶಾಸ್ತ್ರವನ್ನು ಬೋಧಿಸಿ, ಯಾರು ತತ್ವವನ್ನು ತಿಳಿಸಿ ಆಚಾರದಲ್ಲಿ ಇಡುತ್ತಾನೆ, ಅವನು ಆಚಾರ್ಯ. ಅಂದ್ರೆ ಮೂರು ಮಾಡಬೇಕವನು. ಒಂದು, ತಾನು ಮಾಡಬೇಕು, ತನ್ನ ಶಿಷ್ಯರಿಂದ ಮಾಡಿಸಬೇಕು, ಮುಂದಿನ ಶಿಷ್ಯರು, ಭವಿಷ್ಯದ ಶಿಷ್ಯರು ಮಾಡುವಂತೆ ಗ್ರಂಥವನ್ನು ರಚಿಸಬೇಕು. ಈ ಮೂರು ಕೆಲಸ ಮಾಡಿದವನು ಆಚಾರ್ಯ. ಆಚಿನೋತಿ ಚ ಶಾಸ್ತ್ರಾಣಿ ಆಚಾರೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆಯಸ್ತು ತಮಾಚಾರ್ಯಂ ಪ್ರಚಕ್ಷತೆ. ಅದನ್ನು ಹೇಳ್ತಾರೆ. ಇಹೈವತೆ ಶಾಸ್ತ್ರಕಾರ ಭವಂತಿ. ಗುರುಗಳ ಮನೆಗೆ ಹೋಗಿ, ಮನೆಗೆ ಹೆಸರೇನು ಕನ್ನಡ ಸಂಸ್ಕೃತದಲ್ಲಿ? ಕುಲ. ಕುಲ ಅಂದ್ರೇನು? ಮನೆ. ಮನೆ ಅಂದ್ರೆ ಕುಲ. ಗುರುಕುಲ ಅಂದ್ರೆ ಗುರುಗಳ ಮನೆ. ಗುರುಗಳ ಮನೆಗೆ ಹೋಗಿ ಅಲ್ಲಿ ವಾಸವಾಗಿದ್ದು ಬ್ರಹ್ಮಚರ್ಯವನ್ನು ಪಾಲಿಸಿ ಅವರ ಗರ್ಭದಲ್ಲೇ ಇದ್ದಂತೆ ಇದ್ದು, ಗೂಢವಾಗಿ ಇದ್ದು ಯಾರು ಸಾಧನೆ ಮಾಡ್ತಾನೋ ಇಹೈವತೆ ಶಾಸ್ತ್ರಕಾರ ಭವಂತಿ ಪ್ರಹಾಯ ದೇಹಂ ಪರಮಂ ಯಾಂತಿ ಯೋಗಂ. ಪರಮಾತ್ಮನನ್ನು ಪಡಿತಾರೆ, ಕೊನೆಗೆ ಮುಕ್ತಿಯನ್ನು ಹೊಂದುತ್ತಾರೆ. ಶರೀರಮೇತವು ಕುರುತಃ ಪಿತಾ ಮಾತಾ ಚ ಭಾರತ ಆಚಾರ್ಯ ಶಾಸ್ತ್ರ ಯಾಜಾತಿ ಸಾ ಪುಣ್ಯ ಸಾಜರಾಮರ. ತಂದೆ ತಾಯಿ ಕೂಡಿ ದೇಹವನ್ನು ಕೊಡ್ತಾರೆ, ನಿಜ. ತಂದೆ ತಾಯಿ ಕೂಡಿ ದೇಹವನ್ನು ಕೊಟ್ಟ ಮಾತ್ರಕ್ಕೆ ಸಾಲುವುದಿಲ್ಲ, ನಿಜ. ದೇಹ ಕೊಡದೇ ಇದ್ರೆ ಆಗುವುದಿಲ್ಲ. ಮನುಷ್ಯ ದೇಹ ಬರದೇ ಇದ್ರೆ ಸಾಧನೆ ಉಂಟಾ? ಕೆಲವರಿಗೆ ತಂದೆ ತಾಯಿಗಳ ಬಗ್ಗೆ ಸಿಟ್ಟಿರುತ್ತೆ, ಕೋಪವಿರುತ್ತೆ. ಮಹಾಮೂರ್ಖರವರು. ಸಾಧನೆಗೆ ಏನು ಸಾಧನೆ ಮಾಡುವುದಕ್ಕೂ ಅನುಕೂಲ ಮಾಡಿ ಕೊಟ್ಟವರು ಮೊಟ್ಟ ಮೊದಲು ನಮ್ಮ ತಂದೆ ತಾಯಿಗಳು, ಅದಾದ ಮೇಲೆ ಉಳಿದವರು. ಆದ್ದರಿಂದ ತಂದೆ ತಾಯಿಗಳ ಬಹಳ ಬಹಳ ಉಪಕಾರ, ಬಹಳ ಬಹಳ ಅದ್ಭುತವಾದಂತಹ ಉಪಕಾರ. ಆದರೂ ತಂದೆ ತಾಯಿಗಳು ತನ್ನ ದೇಹವನ್ನು ಕೊಟ್ಟ ಮಾತ್ರಕ್ಕೆ ಮುಗಿಲಿಲ್ಲ, ಅವರ ಜವಾಬ್ದಾರಿ ಮುಗಿತು. ಆದರೆ ಅಷ್ಟಕ್ಕೆ ಸಾಲುವುದಿಲ್ಲ. ಕಲ್ಲಿದೆ, ದೊಡ್ಡ ಬಂಡೆ, ಬಹಳ ಅದ್ಭುತವಾದ ಕಲ್ಲು. ಆದರೆ ಅದಕ್ಕೆ ಕೆತ್ತನೆ ಮಾಡದೇ ಇದ್ರೆ ಅದು ಪ್ರತಿಮೆ ಆಗುವುದಿಲ್ಲ. ಅದು ಪ್ರತಿಮೆ ಆಗುವುದಿಲ್ಲ.
ಅದು ಚಂದ ಅಂತ ಕಾಣುವುದೇ ಇಲ್ಲ. ಅಕ್ಕಿ ಬೆಳೆದಿದೆ, ತಿನ್ನೋದಕ್ಕಾಗತ್ತಾ? ಅದನ್ನು ಬೇಯಿಸ್ಬೇಕು. ಬೇಳೆ ಇದೆ, ತಿನ್ನೋದಕ್ಕಾಗತ್ತಾ? ಅದನ್ನು ಬೇಯಿಸ್ಬೇಕು. ಅದಕ್ಕೆ ಪಾಕ ಹಾಕಬೇಕು. ಕಾಯಿ ತೆಗೆದಿದ್ದೇವೆ, ಅಡು ಹಾಕಬೇಕು ಹುಲ್ಲಿನಲ್ಲಿ, ಅಂದಾಗ ಅದು ಹಣ್ಣಾಗತ್ತೆ, ಆಗ ತಿನ್ನುವುದಕ್ಕೆ ಸಾಧ್ಯ. ಹಾಗೆ ತಂದೆ ತಾಯಿಗಳು ಕಲ್ಲು ನಿರ್ಮಾಣ ಮಾಡ್ತಾರೆ, ಆ ಕಲ್ಲಿಗೆ ಕೆತ್ತನೆಯನ್ನು ಮಾಡುವವರು ಆಚಾರ್ಯ. ಕಾಯಿಯನ್ನು ಕೊಡುತ್ತೆ, ಮನುಷ್ಯ ಕಾಯಿಯನ್ನು ತರ್ತಾನೆ, ಹುಲ್ಲಿನ ಮಧ್ಯದಲ್ಲಿ ಅದನ್ನು ಅಡು ಹಾಕಿ ಅದಕ್ಕೆ ಕಾವು ಕೊಟ್ಟು ಅದನ್ನು ಹಣ್ಣು ಮಾಡುವವನು ಆಚಾರ್ಯ, ಗುರುಗಳು. ಹಾಗಾಗಿ ಗುರುಗಳ ಬೆಲೆ ಜಾಸ್ತಿ. ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಶರೀರ ಮೀತವು ಕುರುತಃ ಪಿತಾ ಮಾತಾ ಚ ಭಾರತ. ತಂದೆ ತಾಯಿಗಳಿಬ್ಬರು ಸೇರಿ ದೇಹವನ್ನು ಕೊಡ್ತಾರೆ. ಆಚಾರ್ಯ ಶಾಸ್ತ್ರ ಯಾಜಾತಿ. ಆಚಾರ್ಯ ಅಂತನ್ನೋದೇನಿದೆ ಅವರು ಸಾ ಪುಣ್ಯ ಸಾಜರಾಮರ, ಅದು ಪುಣ್ಯವಂತವಾಗತ್ತೆ. ಅವನಿಗೆ ಸಂಸ್ಕಾರ ಬರುತ್ತೆ, ಕಲ್ಚರ್ಡ್ ಅಂತ ಆಗ್ತಾನೆ. ಇಲ್ಲದೇ ಇದ್ರೆ ಅವನಿಗೆ ಸಂಸ್ಕಾರವಿಲ್ಲ, ಜ್ಞಾನವಿಲ್ಲ, ಯಾವ ಸಾಧನೆಯೂ ಇಲ್ಲ. ಆದ್ದರಿಂದ ಈ ವಿಧವಾದಂತಹ ಸಾಧನೆಯಲ್ಲಿ ಅನುಕೂಲ ಮಾಡಿಕೊಟ್ಟಂತಹ ಗುರುಗಳು ಅಥವಾ ತಂದೆ ತಾಯಿಗಳು ಅವರು ನಮಗೆ ಶ್ರೇಷ್ಠವಾದ ಅನುಗ್ರಹವನ್ನು ಮಾಡುವವರು. ಅವರ ಋಣದಲ್ಲಿ ನಾವಿದ್ದೇವೆ ಎಂಬುದಾಗಿ ನಾವು ತಿಳಿಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತೇವೆ. ಶ್ರೀಕೃಷ್ಣ ಪರಮಸ್ತು.